ಗುರುವಾರದ ಬ್ಲಾಗ್. ಸೊ ಒಂದು ಬೌಲ್ಗೆ 1 ಲೋಟ 1 ಲೋಟ ಚಿರೋಟಿ ರವೆ, ಹಾಗೆ 1 ಕಪ್ ಮೈದಾ, 1 ಕಪ್ ಅಕ್ಕಿ ಹಿಟ್ಟು, ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಅಜ್ವಾನ ಹಾಗೂ ಸ್ವಲ್ಪ ಸೋಡಾ ಇಷ್ಟನ್ನು ಹಾಕೊಳ್ಳಿ. ಹಾಗೆ ಕಾದಿರೋ 2ರಿಂದ 3 ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಏನು ಮಾಡ್ತಿದ್ದೀನಿ ಅಂತ ನೋಡ್ತಿದ್ದೀರಾ? ಸೊ ನಾನು ಮಾಡ್ತಿರೋದು ಕೋಡ್ಬಳೆ. ಈ ಬೇಕ್ರಿಯಲ್ಲೆಲ್ಲ ಸಿಗುತ್ತಲ್ಲ ಪುಟಾಣಿ ಕೋಡ್ಬಳೆ, ಅದನ್ನು ಮಾಡೋಣ ಅಂಥೇಳಿ. ಸೊ ಈಗ ನಾನೆಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಕೈಯಲ್ಲಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಿಟ್ಟನ್ನು, ಅಂದರೆ ಉಪ್ಪು ಖಾರದ ಪುಡಿ ಎಲ್ಲ ಕಡೆ ಸಮವಾಗಿ ಬೆರೀಲಿ ಅಂತ ಹೇಳಿ ಮಾಡಿಕೊಂಡು ನಾವೇನು ಮಾಡೋಣ, ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊಳ್ಳಿ. ಸೊ ಸಾಫ್ಟಾಗೂ ಬೇಡ, ಹಾರ್ಡಾಗೂ ಬೇಡ, ಸೊ ಮೀಡಿಯಮಾಗಿ ಕಲಿಸ್ಕೊಂಡು ಈ ಥರ ಈ ಲಟ್ಟಣಿಗೆ ಅಥವಾ ಚಪಾತಿ ಮಾಡೋ ಮಣೆ ಮೇಲೆ ನೀವು ಸ್ವಲ್ಪನೇ ಹಿಟ್ಟನ್ನು ತೊಗೊಂಡು ನಾದಿ ಕೈಗೆ ಸುತ್ತಕೊಂಡು ಕೋಡ್ಬಳೆ ಶೇಪ್ ಮಾಡಿಕೊಂಡು, ಸೊ ಕಾದಿರೋ ಎಣ್ಣೆಗೆ ಒಂದು 10ರಿಂದ 15 ಕೋಡ್ಬಳೆ, ಅಂದರೆ ಇದು ಫುಲ್ಲು ಒಳಗಡೆ ಹೈ ಫ್ಲೇಮಲ್ಲಿ ಬೇಯಿಸಬೇಡಿ, ಫ್ರೈ ಮಾಡಬೇಡಿ. ಸೊ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಿ, ಒಳಗಡೆ ಬೇಯೋದಿಲ್ಲ ಇಲ್ಲಾಂದರೆ. ಸೊ ಮೀಡಿಯಮ್ ಫ್ಲೇಮಲ್ಲಿ ಒಂದು 10 to 15 ಮಿನಿಟ್ಸ್ ಏನಾಯಿತು ಫ್ರೈ ಆದರೆ ನಿಮ್ಮದು ಗರ್ಗರಿಯಾದ ರುಚಿಯಾದ ಬೇಕ್ರಿ ಸ್ಟೈಲ್ ಕೋಡ್ಬಳೆ ಏನಾಗುತ್ತೆ, ರೆಡಿ ಆಗುತ್ತೆ. ಸೊ ಕೋಡ್ಬಳೆ ಮಾಡಿ ಮುಗಿದ್ಮೇಲೆ ಮೀಶೋದಿಂದ ಒಂದು ಪಾರ್ಸೆಲ್ ಬರೋದಿತ್ತು. ಸೊ ಆ ಪಾರ್ಸೆಲ್ ಕೂಡ ಬಂತು, ಅದನ್ನು ಕೂಡ ನಿಮ್ಮ ಹತ್ರ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ. ಹಾಗೆ ದೇವ್ರ ದೀಪನೂ ಕೂಡ ಹಚ್ಚಿ ಸಂಜೆ ಕಾಫಿ ಮಾಡ್ಕೊಂಡು ಕುಡಿದು ಪಾರ್ಸೆಲ್ ಕೂಡ ಇಸ್ಕೊಂಡು ಅದನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಸೊ ಏನು ತರಿಸಿದ್ದೆ ಅಂತ ನೋಡ್ತಿದ್ದೀರಾ? ನಾನು ಏನಿಲ್ಲ, ಫ್ರಿಜ್ ಆರ್ಗನೈಸರ್ನ ತರಿಸಿದ್ದೆ. ಫ್ರಿಜ್ಜಲ್ಲಿ ಯಾವಾಗಲೂ ಕವರಲ್ಲಿ ಅಥವಾ ಹಾಗೆ ಬಾಸ್ಕೆಟಲ್ಲಿ ಇಡೋಕ್ಕಿಂತ ಆರ್ಗನೈಸರ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಆರ್ಗನೈಸರ್ನ ಆರ್ಡ್ರ್ ಮಾಡಿದ್ದೆ. ಸೊ ಮಹಾ ಸೇಲ್ ಇತ್ತಲ್ವ, ಅದರಲ್ಲಿ ಆರ್ಡ್ರ್ ಮಾಡಿದ್ದೆ. ಸೊ ಇದು 8 ಪೀಸಸ್ ಏನೋ ಬಂತು ಫ್ರಿಜ್ ಆರ್ಗನೈಸರು. ಕ್ವಾಲಿಟಿ ವೈಸ್ ಚೆನ್ನಾಗಿದೆ, ಬಟ್ ಎಲ್ಲರದ್ದು ನೋಡಿದ್ದೆ, ಫ್ರಿಜ್ಜಲ್ಲಿ ಇಟ್ಟಿರೋದನ್ನು ನೋಡಿದ್ದೆ ನಾನು. ಅದಕ್ಕೋಸ್ಕರ ನನಗೂ ತರಿಸ್ಬೇಕು ಅನಿಸ್ತು, ಅದಕ್ಕೋಸ್ಕರ ತರಿಸಿದ್ನಿ. 8 ಪೀಸಸ್ ಏನೋ ಇದೆ ಇದು. ಸೊ ತುಂಬ ಚೆನ್ನಾಗಿದೆ. ಯಾರ್ಯಾರು ಬೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಮಾಡಿ. ಓಕೆ, ಒಂದು ಸ್ಮಾಲ್ ಫ್ಯಾಮಿಲಿಗೆ ಓಕೆ, ಲಾರ್ಜ್ ಫ್ಯಾಮಿಲಿಗೆ ಇದು ನಾಟ್ ಸೂಟಬಲ್. ಸೊ ನಾನು ಓಕೆ, ನಮಗೆ ಸಾಕು ಒಂದು 1/2 kg ಎಲ್ಲ ವೆಜಿಟೇಬಲ್ಸ್ ಎಲ್ಲ ಇಡೋಕ್ಕೆ ಓಕೆ, ಚೆನ್ನಾಗಿದೆ. ಸೊ ಯಾರ್ಯಾರು ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀರೋ ಮಹಾ ಸೇಲ್ ಇದೆ. ಸೊ ಹಾಗೆ ಫ್ಲಿಪ್ಕಾರ್ಟಲ್ಲಿ ಬೈ ಮಾಡಬೇಕು ಅಂತಿದ್ರೆ ಗೋಡ್ ಸೇಲ್ ಕೂಡ ಇದೆ, ರೆಡಿ ಮಾಡ್ಕೊಳ್ಳಿ, ತೊಗೊಳ್ಳಿ. ಹಾಗೆ ಫ್ರೈಡೇ ಮಾರ್ನಿಂಗ್, ಸೊ ರಂಗೋಲಿ ಹಾಕಿ ಕಾಫಿ ಮಾಡ್ಕೊಂಡು ಕುಡಿದು ಹಾಗೆ ಬ್ರೇಕ್ಫಾಸ್ಟ್ಗೆ ಚಪಾತಿ ಮತ್ತು ಹಾಗಲಕಾಯಿ ಪಲ್ಯ ಮಾಡಿ, ಫ್ರೈಡೇ ಆಗಿರೋದ್ರಿಂದ ಸ್ವಲ್ಪ ಪೂಜೆ ಲೇಟ್ ಆಗುತ್ತೆ. ಪೂಜೆ ಮಾಡಿ ಮಕ್ಳ ಜೊತೆ ಟೈಮ್ ಪಾಸ್ ಮಾಡಿ ಈ ಡೇನ